ನಮಸ್ತೆ. ನಾನು ಡಾಕ್ಟರ್ ವಿಪ್ಲವಿ. ಭಂಡಾರ ಪ್ರಕಾಶನ ಮಸ್ಕಿಯವರು ಹೈದರಾಬಾದ್ ಕರ್ನಾಟಕದ ಕಾವ್ಯದ ಓದು ಎನ್ನುವ ವಿಶೇಷ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಈ ವಿಶೇಷ ಸರಣಿಯಲ್ಲಿ ರೇಣುಕಾ ಹೆಳವರವರ ಕಾವ್ಯವನ್ನು ವಾಚಿಸ್ತಿದ್ದೇನೆ. ಅವರ ಒಂದು ಕಾವ್ಯದ ಶೀರ್ಷಿಕೆ ಬಂದು ಮೌನ ಮಾತಾದಾಗ. ಕರಾಳ ರಾತ್ರಿಯ ಭೀಕರ ಮೌನ, ಎಷ್ಟೋ ವರ್ಷಗಳು ಸಂದಿವೆ ನಿನ್ನ ಜೊತೆ ಮಾತಾಡಿ. ಕರಾಳ ರಾತ್ರಿಯ ಭೀಕರ ಮೌನ, ಎಷ್ಟೋ ವರ್ಷಗಳು ಸಂದಿವೆ ನಿನ್ನ ಜೊತೆ ಮಾತಾಡಿ. ಒಂದೇ ಸೂರಿನಡಿ ಅಪರಿಚಿತರಂತೆ ಬದುಕಿದೆವು, ಎದುರು ಬದಿರಾದಾಗ ಬರಿಮುಖ ನೋಡಿಕೊಳ್ಳುತ್ತಿದ್ದೆವು. ಒಂದೇ ಸೂರಿನಡಿ ಅಪರಿಚಿತರಂತೆ ಬದುಕಿದೆವು, ಎದುರು ಬದಿರಾದಾಗ ಬರಿಮುಖ ನೋಡಿಕೊಳ್ಳುತ್ತಿದ್ದೆವು. ಕಣ್ಗಳ ಮಿಲನವಾಗುತ್ತಿತ್ತು, ಹೃದಯದ ಬಡಿತ ಕೇಳುತ್ತಿತ್ತು. ನನಗೆ ಈಗಲೂ ನೆನಪಿದೆ ಮುಖ ಮನಸ್ಸಿನ ಕನ್ನಡಿಯಂತೆ, ಆದರೆ ಅದರಲ್ಲಿ ನೀ ನನ್ನ ಕಾಣಲಿಲ್ಲ. ನಾನೊಂದು ಹೆಣ್ಣೆಂಬ ತಾತ್ಸಾರ ಕಂಡೆ. ಸುಮ್ಮನೆ ಯಾಂತ್ರಿಕವಾಗಿ ಸಾಗಿದ ಬದುಕು ನಮ್ಮದು. ಪ್ರೀತಿ ಇಲ್ಲ, ಒಲವಿಲ್ಲ, ಗೆಲುವಿಲ್ಲ. ಅದು ಹೇಗಿರುತ್ತದೆಂದು ತೋರಿಸಲಿಕ್ಕಾದರೂ ಒಮ್ಮೆ ಮೌನ ಮುರಿದು ಮಾತಿಗಿಳಿಯೋಣ. ನಿನ್ನೊಲವ ಕನ್ನಡಿಯಲ್ಲಿ ನನ್ನ ಬಿಂಬವಿರಲೆಂಬ ಬಯಕೆ ಇದೆ. ಧನ್ಯವಾದ.